ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಒಂದು ಹೆಲ್ದಿಯಾದ ಟೇಸ್ಟಿಯಾದ ಸಲಾಡ್ ಮಾಡ್ತಾಯಿದ್ದೀನಿ. ನಾನು ಇದಕ್ಕೆ ಈಗ ಒಂದು ಮುಲ್ಲಂಗಿ, ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ. ಇವೆರಡನ್ನು ನಾನು ಸಣ್ಣ ಸಣ್ಣ ಹೋಳು ಮಾಡ್ಕೊಳ್ತಾ ಇದ್ದೀನಿ. ಈಗ ಬೇಸಿಗೆ ಕಾಲಕ್ಕೆ ನಮಗೆ ಏನು ಊಟ ಮಾಡೋಕ್ಕೂ ಇಷ್ಟನೇ ಆಗೋದಿಲ್ಲ, ಸ್ವಲ್ಪ ತಣ್ಣಗೆ ಬೇಕು ಅನಿಸುತ್ತೆ. ಆಗ ನಾವು ಈ ಥರ ಸಲಾಡ್ಗಳನ್ನ ಮಾಡ್ಕೊಬೇಕು. ಊಟಕ್ಕಾದರೂ ಇಟ್ಕೋಬೋದು ಸೈಡ್ ಡಿಶ್ ಥರ, ಇಲ್ಲಾಂದರೆ ನಮಗೆ ಹಾಗೇ ತಿನ್ಕೋಬೋದು. ಇದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತಂಪು ಕೊಡುತ್ತೆ. ಈ ಹೋಳು ಮಾಡ್ಕೊಂಡು ಬಂದಿರೋದಕ್ಕೆ ನಾವು ಮೊಸರು ಹಾಕ್ಕೊಬೇಕು. ಮೊಸರು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು, ಅವಾಗ ತುಂಬಾ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಮತ್ತು ಸ್ವಲ್ಪ ಚಿಲ್ಲಿ ಪೌಡರು. ಅದ್ರ ಜೊತೆಗೆ ನಾವು ಸ್ವಲ್ಪ ಚಾಟ್ ಮಸಾಲೆ ಹಾಕ್ತಾಯಿದ್ದೀನಿ. ಚಾಟ್ ಮಸಾಲೆ ಹಾಕಿದ್ರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಹಾಗಾಗಿ ನಾನು ಒಂದು 1/2 ಟೀ ಸ್ಪೂನಷ್ಟು ಚಾಟ್ ಮಸಾಲೆ ಹಾಕಿ ಇದನ್ನೆಲ್ಲರನ್ನು ಕಲಿಸ್ಕೊಳ್ಳೋಣ. ಈಗ ನಮಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೋಬೇಕು ಲಾಸ್ಟಲ್ಲಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಎಲ್ಲನೂ ಕಲಿಸ್ಕೊಂಡು ಟೇಸ್ಟ್ ಮಾಡಿದ್ರೆ ಒಂದು ಡಿಫ್ರೆಂಟ್ ಆದ ಹೆಲ್ದಿ ತಂಪಾದ ಒಂದು ಸಲಾಡು ರೆಡಿ ಆಗುತ್ತೆ. ಈ ಡಿಶ್ನ ಎಲ್ಲರೂ ಮಾಡ್ಕೊಂಡು, ಈ ರೆಸಿಪಿ ಎಲ್ಲರೂ ಮಾಡ್ಕೊಂಡು ಟೇಸ್ಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ